ದಾವಣಗೆರೆಯಲ್ಲಿ ಮಾಜಿ ಕಾರ್ಪೊರೇಟರ್ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸ್ಥಿತಿವಂತರಾಗಿದ್ದ ಅವರು ಸಮಾಜ ಸೇವೆ ಮೂಲಕ ತನ್ನದೇ ಆದ ಹೆಸರು ಗಳಿಸಿದ್ರು. ಮನುಷ್ಯರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನದಾತರಾಗಿದ್ರು. ಬರಗಾಲದಲ್ಲಿ ಸ್ವಂತ ಹಣದಲ್ಲಿ ಟ್ಯಾಂಕರ್ ಮೂಲಕ ಜನಗಳಿಗೆ ನೀರು ಪೂರೈಸಿದ್ರು. ಇಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋದು ದಿಗ್ಭ್ರಮೆ ಮೂಡಿಸಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಸುಟ್ಟು ಕರಕಲಾಗಿರೋ ಕಾರೊಳಗೆ ಮಾಜಿ ಕಾರ್ಪೊರೇಟರ್ ಸಜೀವ ದಹನ. ಸಾವಿನ ಸುದ್ದಿ ತಿಳಿದು ತಂಡೋಪತಂಡವಾಗಿ ಆಗಮಿಸುತ್ತಿರೋ ಜನ, ಇಡೀ ವಾಹನವನ್ನ ಪರಿಶೀಲಿಸುತ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಹೊರವಲಯದ ನಾಗನೂರು ಗ್ರಾಮದ ತೋಟದಲ್ಲಿ. ಇದಕ್ಕೆ ಕಾರಣ ಮಾಜಿ ಕಾರ್ಪೊರೇಟರ್ ಒಬ್ಬರ ಆತ್ಮಹತ್ಯೆ. ಜನಸೇವೆ ಮೂಲಕ ಹೆಸರುವಾಸಿಯಾಗಿದ್ದ ರಾಜಕಾರಣಿ ಮನುಷ್ಯರ ಜೊತೆ ಪ್ರಾಣಿ ಪಕ್ಷಿಗಳಿಗೂ ನೀಡಿದ್ರು ನೆರವು. ಈ ಫೋಟೋದಲ್ಲಿರೋರ ಹೆಸರು ಚಂದ್ರಶೇಖರ್ ಸಂಕೋಳ್. ದಾವಣಗೆರೆಯ ಶಾಮನೂರು ನಿವಾಸಿ. 2007ರಲ್ಲಿ ಶಾಮನೂರು ವಾರ್ಡ್ನಿಂದ ಕಾರ್ಪೊರೇಟರ್ ಆಗಿದ್ರು. ಬಡವರಿಗೆ ಆಶ್ರಯ ಸೈಟುಗಳನ್ನ ಕೊಡಿಸಿದ್ರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ರು. ಮಕ್ಕಳಿಗಾಗಿ 3 ಕೋಟಿ ರೂಪಾಯಿ ವೆಚ್ಚದ ಶಾಲೆ ನಿರ್ಮಿಸಿದ್ರು. ಸಿಸಿ ರೋಡ್ಗಳು, ಒಳಚರಂಡಿಗಳನ್ನ ಸುಸಜ್ಜಿತವಾಗಿ ನಿರ್ಮಿಸಿ ಅಭಿವೃದ್ಧಿಗೆ ಮತ್ತೊಂದು ಹೆಸರಾಗಿದ್ರು. ಇವರ ಬಳಿ ಯಾರೇ ಕಷ್ಟ ಅಂತ ಬಂದರೂ ಸ್ಪಂದಿಸಿ ಸಹಾಯ ಮಾಡ್ತಿದ್ರು. ಬರಗಾಲದಲ್ಲಿ ದಾವಣಗೆರೆ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿತ್ತು. ಆಗ ಸ್ವಂತ ಹಣದಲ್ಲಿ ಟ್ಯಾಂಕರ್ ಮೂಲಕ ಜನರಿಗೆ ನೀರು ಕೊಟ್ಟು ಭಗೀರಥ ಅನಿಸಿಕೊಂಡಿದ್ರು. ಅಷ್ಟೇ ಯಾಕೆ, ಪಕ್ಷಿಗಳಿಗೆ ಆಹಾರ ಸಿಗಲಿ ಅಂತ ತಮ್ಮ 3 ಎಕರೆ ಜಮೀನಿನಲ್ಲಿ ಜೋಳ ಬೆಳೆದು ಕಟಾವು ಮಾಡದೆ ಪಕ್ಷಿಗಳು ಹೊಟ್ಟೆ ತುಂಬಿಸಿಕೊಳ್ಳಲಿ ಅಂತ ಬಿಟ್ಟಿದ್ರು. ಹೀಗಾಗಿ ದಾವಣಗೆರೆ ಜನ ಭೇಷ್ ಅಂದಿದ್ರು. ಇಂತಹ ಸಮಾಜ ಸೇವಕ ಆತ್ಮಹತ್ಯೆಗೆ ಶರಣಾಗಿದ್ದು ಜನರಿಗೆ ಶಾಕ್ ನೀಡಿದೆ. ಉದಾರ ನೆರವು ನೀಡಿದ್ದೇ ಜೀವಕ್ಕೆ ಕಂಟಕ ತಂದು ಬಿಡ್ತಾ? ಸಹಾಯದ ಗುಣವೇ ಆತ್ಮಹತ್ಯೆಗೆ ಮೂಲ ಕಾರಣವಾಯಿತಾ? ಚಂದ್ರಶೇಖರ್ ಸಂಕೋಳ್ ಸಾಕಷ್ಟು ಸ್ಥಿತಿವಂತರಾಗಿದ್ರು. ಯಾರೇ ನೆರವು ಕೇಳಿ ಬಂದರೂ ನೆರವು ನೀಡ್ತಿದ್ರು. ಈ ಉದಾರ ಗುಣವೇ ಅವರ ಜೀವಕ್ಕೆ ಕಂಟಕ ತಂದು ಬಿಡ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಚಂದ್ರಶೇಖರ್ ಸಂಕೋಳ್ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಬೆಂಬಲಿಗರಾಗಿದ್ರು. ದಾವಣಗೆರೆ ಉತ್ತರ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಸಹಾಯ ಗುಣವೇ ಅವರ ಜೀವಕ್ಕೆ ಕಂಟಕ ತಂದಿದೆ ಅಂತ ರವೀಂದ್ರನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಜನ ಹಲವು ಬಾರಿ ಬುದ್ಧಿಮಾತು ಹೇಳಿದ್ರು. ಆದರೆ ಆತ ಯಾರ ಮಾತನ್ನು ಕೇಳ್ತಿರಲಿಲ್ಲ. ಈಗ ಅದೇ ಆತನಿಗೆ ಮುಳುವಾಗಿದೆ ಅಂತ ರವೀಂದ್ರನಾಥ್ ಹೇಳಿದ್ದಾರೆ. ಹಠಮಾರಿತನದಿಂದ ತಾನು ಇದಾಗಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಸರ್, ಈ ಥರ ಬೇರೆ ಬೇಕಾದಷ್ಟು ಜನ ಸಾಲ ಸೋಲ ಮಾಡ್ತಿರೋದನ್ನು ಎಲ್ಲ ರೀತಿಯಾಗಿ ಗೌರವವಾಗಿ ತಿಳಿಸಿ ಮಾಡಿ ಹಿರಿಯ ಪುಟ ಹೇಳಿಸಿ ಎಷ್ಟು ಕಡಿಮೆ ಮಾಡ್ಬೋದು ಮಾಡಿಸಿ ಅಂತ ಅಂತ ಬೇಕಾದಷ್ಟು ಜನ ಅದ. ಸರ್, ಇವನು ಆ ರೀತಿ ಮಾಡ್ದಂಗೆ ತಂದೆ ತಾನು ಮಾಡಿದ್ರಿಂದ ಇದನ್ನು ಅನುಭವಿಸ್ಬೋದು ಅಂತ ನನಗೆ ಭಾಳ ಜನ ನಮ್ಮವರೆಲ್ಲ ಹೇಳಿದ್ದಾರೆ. ಹೇಳಿದ್ರು ಅವನು ಹೊಂದ್ಕೊಂಡು ಅದು ಇದು ಮಾಡ್ಕೊಂಡು ಹೋಗಿ ತಯಾರಿಲ್ದಂಗೆ ಮಾಡ್ತಾರೆ. ಮಕ್ಕಳು ಕೂಡ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು? ಏನೋ ಹೋಗಿ ನೋಡ್ತವಪ್ಪ ಏನು ನಿಮ್ಮ ಜೊತೆ ಒಡನಾಟ ಯಾವ ಥರ ಇತ್ತು ಸರ್ ಅವರು? ಏನು ಊರಾಗೆಲ್ಲ ಸಿಗೋನು ಮಾಡೋನು, ರೀತಿಯಾಗೆಲ್ಲ ಮಾತಾಡ್ತಾನು ಮತ್ತಾನು ಅದೆಲ್ಲ ತನ್ನ ಇದನ್ನು ಕಂಟ್ರೋಲ್ ಇದ್ದಲ್ಲ ಅಂತ ಅನಿಸ್ತದೆ. ಏನೋ ಅಂತೂ ಒಂದು ಏನೋ ಕುಡಿಯಾರಪ್ಪ ಫೋನ್ ಮಾಡಿ ಹಿಂಗೆ ಹೇಳಿದ ಇನ್ನೂ ಸಲ ಫೋನ್ ಮಾಡೋದಾದ್ರೆ ಅವನು ಇದ್ದಿಲ್ಲ ಅಂತ ಮಾತಾಡೋಕ್ಕಾಗ ತಿಳುವಳಿಕಿದ್ದಾರೆ ಮಾಡ್ಕೋಬಾರ್ದಪ್ಪ. ಬುದ್ಧಿವಂತರಿದ್ದಾರೆ, ರಾಜರಿದ್ದಾರೆ, ಏನಾದ್ರು ಮಾಡ್ಕೊಡ್ತಾರೆ ಬುದ್ಧಿವಂತರು. ನೇಣು ಬಿಗಿದುಕೊಂಡು ಮಕ್ಕಳಿಂದ ಆತ್ಮಹತ್ಯೆ ಯತ್ನ. ಭಯಗೊಂಡು ತೋಟದಲ್ಲಿ ಚಂದ್ರಶೇಖರ್ ಸೂಸೈಡ್. ಚಂದ್ರಶೇಖರ್ ಸಂಕೋಳ್ಗೆ ದಾವಣಗೆರೆಯಲ್ಲಿ 16 ಎಕರೆ ಜಮೀನು, ಕಾಂಪ್ಲೆಕ್ಸು, ಸೈಟ್ಗಳಿವೆ.
ಶಾಮನೂರು ಗ್ರಾಮದಲ್ಲಿ ಸಿಮೆಂಟ್ ಕಬ್ಬಿಣದ ಅಂಗಡಿ ನಡೆಸುತ್ತಾ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ರು. ಇದರ ಜೊತೆಗೆ ಚಂದ್ರಶೇಖರ್ ಇತ್ತೀಚೆಗೆ ಸಾಲ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಇದರಿಂದ ಮನೆಯಲ್ಲಿ ಜಗಳ ಆಗ್ತಿತ್ತಂತೆ. ಇದೇ ರೀತಿ ಶನಿವಾರ ಕೂಡ ಮನೆಯಲ್ಲಿ ಜಗಳವಾಗಿದೆ ಅಂತ ಹೇಳಲಾಗ್ತಿದೆ. ಮನೆಗೆ ಬರಲ್ಲ, ನಮಗೆ ಟೈಮ್ ಕೊಡಲ್ಲ ಅಂತ ಅವರ ಮಕ್ಕಳು ಜಗಳವಾಡಿದ್ರಂತೆ. ಅಲ್ಲದೆ ಮಧ್ಯರಾತ್ರಿ ವೇಳೆಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ವಿಚಾರ ಪಕ್ಕದ ಮನೆಯವರಿಂದ ಚಂದ್ರಶೇಖರ್ಗೆ ಗೊತ್ತಾಗಿದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಮಕ್ಕಳು ತನ್ನಿಂದ ದೂರವಾಗ್ತಾರೆ ಅಂತ ಬೇಸತ್ತು ತೋಟದಲ್ಲಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಏನ್ ಹಾಕ್ಯದಂತೆ ಇವ್ರಿಗೆ ಫೋನ್ ಮಾಡಿ ಹೇಳಿದಾರೆ ಅದನ್ನ. ಇದು ಪಕ್ಕದ ಮನೆಯವ್ರ ಅಷ್ಟಕ್ಕೆ ಹೆಂಗ್ ಗೊತ್ತಾತ, ಪಕ್ಕದ ಮನೆಯವ್ರ ಶಾಮನೂರ್ ಆಂಜನೇಯ ಪೂಜಾರಿ ಮನೆ ಪಕ್ಕಕ್ಕೆ ಐತಿ. ಅವ್ನು ಫೋನ್ ಮಾಡಿ ಹೇಳಿದ, ಅಣ್ಣ ಎಲ್ಲದಿ ಬರ್ರಿ, ಮಕ್ಕಳು ಆರಾಮಲ್ಲ, ಸೀರಿಯಸ್ ಅದಾರ ಅಂತ. ಆಮೇಲೆ ಯಾಕಾಗ ಏನಾಗೈತೆ, ಆರಾಮದ್ರ ನಾವು ಹಿಂಗೆ ಮಾಡ್ಕೊಂಡ್ಬಿಡೋರು ಯೋಚನೆ ಹಂಗಾರೆ ಒಂದು ಯಾವಾಗ ಅವ್ರು ಉಳಿಯಲ್ಲ ಅಂದ್ರೆ ಇವ್ನು ಬಂದ್ ಮಾಡ್ಕೊಂಡು ಅದು ಅವ್ರಿಗೆ ಗೊತ್ತು. ಇದನ್ನ ಒಳಗಡೆ ಪೂರ ಗೊತ್ತಾಗಲ್ಲ. ಏನ್ ರೀಸನ್ಗೋಸ್ಕರ ಈ ತರ ಮಾಡ್ಕೊಂಡಿರ್ಬೋದು ಸರ್ ಅವರು ಮಕ್ಕಳು ಇತ್ತೀಚೆಗೆ ಅವರಪ್ಪರು ಭಾಳ ಹೆಸರಿದ್ರು, ಸ್ವಲ್ಪ ದುಡಿಮೆಯಲ್ಲಿ ಫೇಲ್ ಮಾಡ್ಕೊಂಡ ಆ ವಿಚಾರ. ಈಗೇನೆಲ್ಲ ತಿಳುವಳಿಕೆ ಮಕ್ಕಳು ಏನ್ ತಿಳ್ಕೊಂಡ್ರ ಸಾಲದೇನೋ ಸರ್ ಅದು ಇತ್ತು. ಚಂದ್ರಶೇಖರ್ ಸಾವಿಗೆ ಬಿಜೆಪಿ ನಾಯಕರ ದಿಗ್ಭ್ರಮೆ. ಹಿರಿಯ ನಾಯಕನ ಅಗಲಿಕೆಗೆ ಕಾರ್ಯಕರ್ತರ ಕಣ್ಣೀರು. ಚಂದ್ರಶೇಖರ್ ಸಂಕೋಳ್ ಬಿಜೆಪಿಯ ಹಿರಿಯ ನಾಯಕರಾಗಿದ್ರು. ಕೇವಲ ಬಿಜೆಪಿಯಲ್ಲಿ ಮಾತ್ರವೇ ಗುರುತಿಸಿಕೊಂಡಿರಲಿಲ್ಲ, ಆರ್ಎಸ್ಎಸ್ನಲ್ಲೂ ಸಕ್ರಿಯರಾಗಿದ್ರು, ಹಿಂದೂ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ರು. ಪಕ್ಷಕ್ಕೆ ಬರ್ತಿದ್ದ ಕಿರಿಯರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿದ್ರು. ನಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಿದ್ರು. ಇಂಥ ವ್ಯಕ್ತಿ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡಿರೋದು ನಮಗೆ ದಿಗ್ಭ್ರಮೆ ತಂದಿದೆ ಅಂತ ದಾವಣಗೆರೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ. ಅವರ ಅಗಲಿಕೆ ಜಿಲ್ಲಾ ಬಿಜೆಪಿಯಲ್ಲಿ ನಾಯಕತ್ವ ನಿರ್ವಾತಕ್ಕೆ ಕಾರಣವಾಗಲಿದೆ ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿಯ ಹಿರಿಯ ಕಾರ್ಯಕರ್ತರು ಅವೆಲ್ಲ ಪಾರ್ಟಿಗೆ ಬಂದಾಗ ಯುವ ಮೋರ್ಚಾಕ್ಕೆ ಎಂಟ್ರ್ ಆದಾಗ ನಮ್ಮನ್ನ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡಿದವರು. ನಮ್ಮೆಲ್ಲರ ಒಂದು ಗುಂಪು ಕಟ್ಟಲಿಕ್ಕೆ ಒಂದು ಕಾರಣ ಆದಂಥವ್ರು. ಭಾಳಷ್ಟು ಧೈರ್ಯಸ್ಥರು. ವಿಶೇಷವಾಗಿ ರವೀಂದ್ರನಾಥ್ ಅವ್ರ ಎಲೆಕ್ಷನ್ನಾಗೆ, ಸಿದ್ದೇಶ್ವರ ಎಲೆಕ್ಷನ್ನಾಗೆ ಎದೆ ಕೊಟ್ಟು ಕೆಲಸ ಮಾಡಿದಂಥ ವ್ಯಕ್ತಿ, ರಾತ್ರಿ ಹಗಲು ಮಾಡಿದಂಥ ವ್ಯಕ್ತಿ. ರಾಜಕಾರಣ ಅಷ್ಟೇ ಅಲ್ಲ, ಹಿಂದೂ ಸಮಾಜದ ಕೆಲಸ, RSSನ ಕೆಲಸ, ಯಾವಾಗಲೂ ಮುಂದಿನ ಕೆಲಸ ಮಾಡೋದಂಥ ಧೈರ್ಯಸ್ಥ. ಈ ಥರ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಗೆ ಆತಂಕನೂ ಆಗುತ್ತೆ, ಮತ್ತು ದಿಗ್ಭ್ರಮೆ ಕೂಡ ಆಗ್ತಿದೆ. ನಂಬಲಿಕ್ಕೆ ಖಂಡಿತವಾಗಿ ಆಗ್ತಾ ಇಲ್ಲ ನಮಗೆ. ಇಡೀ ರಾಜಕೀಯ ಕ್ಷೇತ್ರಕ್ಕೆ ಒಂದು ತುಂಬಲಾರ್ದ ನಷ್ಟ ಅಂದರೆ ತಪ್ಪಿಲ್ಲ. ಯಾಕೆಂದರೆ ಯಾವ್ದಾರ ಊರಲ್ಲಿ ಏನಾದರೂ ಯಾರು ತೀರ್ಕೊಂಡ್ರೆ ಸ್ವಂತ ಗಾಡಿನ ಕಳಿಸೋದ್ರ ಜೊತೆ ಒಂದಷ್ಟು ದುಡ್ಡು ಬಂದು ಜೊತೆ ನಿಂತ್ಕೊಳ್ಳೋಂಥ ವ್ಯಕ್ತಿ, ದೇವಸ್ಥಾನ ಕೆಲಸಗಳಾಗಿರ್ಬೋದು, ಯಾವುದೇ ಕೆಲಸಗಳಾಗಲಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ಹಿಂಗೆ ಸೂಸೈಡ್ ಮಾಡ್ಕೊಳ್ತಾರೆ ಅಂದರೆ ಖಂಡಿತ ನಮಗೆ ನಂಬಲಿಕ್ಕೆ ಕಷ್ಟ ಆಗ್ತಿದೆ, ಮತ್ತು ದುರಂತ ಅಂತ ಅನ್ನಿಸ್ತಿದೆ. ಯಾರು ರೀಸನ್ಗೋಸ್ಕರ ಸರ್ ರೀಸನ್ಸ್ ಏನು ಅಂತೇಳಿ ನೋಡಬೇಕು. ಅಲ್ಲ, ಮಕ್ಕಳು ಕೂಡ ಏನೋ ಇಬ್ರು ಸೂಸೈಡ್ ಮಾಡ್ಕೊಳಕ್ಕೆ ಅಟೆಂಪ್ಟ್ ಮಾಡಿದ್ರು ಹೇಳಿದ್ದಾರೆ. ಆ ವಿಷಯ ತಿಳ್ಕೊಂಡ್ಮೇಲೆ ಆಗಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಏನಾದರೂ ಆಗಲಿ ನಿಜವಾಗ್ಲೂ ಇದೊಂದು ನಮ್ಗೆ ದೊಡ್ಡ ನಷ್ಟ, ನಮಗೆ ಇಡೀ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ, ಮತ್ತು ಸಾಮಾಜಿಕವಾಗಿ ಭಾಳಷ್ಟು ಎಲ್ರಿಗೂ ಕಷ್ಟಕ್ಕೆ ಸ್ಪಂದಿಸೋಂಥ ವ್ಯಕ್ತಿ ಹಿಂಗಾಗಿರೋದು ನಮ್ಮೆಲ್ರಿಗೂ ಭಾಳಷ್ಟು ನೋವು. ತಾಯಿಗೂ ಆತ್ಮಹತ್ಯೆ ಐಡಿಯಾ ಕೊಟ್ಟಿದ್ರಂತೆ ಮಕ್ಕಳು. ಮಕ್ಕಳನ್ನು ಬೈದು ಮಲಗಲು ಹೋಗಿದ್ರಂತೆ ತಾಯಿ. ಚಂದ್ರಶೇಖರ್ ಸಂಕೋಳ್ ಅವರ ಮಕ್ಕಳು ತಂದೆಯ ನಡವಳಿಕೆಯಿಂದ ತೀವ್ರ ಬೇಸತ್ತು ಹೋಗಿದ್ರಂತೆ. ಯಾವತ್ತೂ ಬೇಗ ಮನೆಗೆ ಬರಲ್ಲ, ನಮ್ಮ ಜೊತೆ ಕಾಲ ಕಳೆಯಲ್ಲ, ಹೀಗಾಗಿ ನಾವು ಮೂವರು ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಮಕ್ಕಳು ತಾಯಿಗೆ ಹೇಳಿದ್ರಂತೆ. ಆದರೆ ಅವರ ತಾಯಿ ಮಕ್ಕಳಿಗೆ ಬೈದು ಹಾಗೆಲ್ಲ ಮಾಡಿಕೊಳ್ಳಬಾರದು ಅಂತ ಹೇಳಿ ಮಲಗಲು ಹೋಗಿದ್ದಾರೆ. ಈ ವೇಳೆ ಮಕ್ಕಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ದಾವಣಗೆರೆ ಎಸ್ಪಿ ಉಮಾಪ್ರಶಾಂತ್ ಮಾಹಿತಿ ನೀಡಿದ್ದಾರೆ. ತಂದೆ ಸರಿಯಾಗಿ ಮನೆಗೆ ಬರಲ್ಲ, ಇದೇ ಥರ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅಂತೇಳಿ ಅವ್ರು ಹಾಗೆಲ್ಲ ಮಾಡಬಾರ್ದು, ಎಲ್ಲ ಸರಿ ಆಗ್ತದೆ ಅಂತ ಸಮಾಧಾನ ಮಾಡಿ ನಾನು ಕೆಳಗಿಂದ ಮೇಲೆ ಬರೋಷ್ಟರೊಳಗೆ ಅವರು ಆ ಥರ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ತಾಯಿಯವರು ಇಮಿಡಿಯೇಟ್ ಆಗಿ ಅವ್ರನ್ನ ಶಿಫ್ಟ್ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದರಿಂದ ಇಬ್ಬರು ಕೂಡ ಈಗ ಬದುಕಿದ್ದಾರೆ. ಬಟ್ ಈಗ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಕೂಡ ಈಗಾಗಲೇ ಮಾತಾಡಿದ್ದೇವೆ. ಹೌದು, ಒಬ್ರು 22 ವರ್ಷ, ಮಗಳು 24 ವರ್ಷ. ಮಾನಸಿಕ ಖಿನ್ನತೆ ಕಾಡ್ತಿದ್ರೆ ಕರೆ ಮಾಡಿ. ಒಂದು ವೇಳೆ ನಿಮಗೆ ಮಾನಸಿಕ ಖಿನ್ನತೆ ಕಾಡ್ತಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗಳು ಮನಸ್ಸಿನಲ್ಲಿ ಮೂಡ್ತಿದ್ರೆ ನಿಮಗೆ ಸಹಾಯದ ಅವಶ್ಯಕತೆ ಇದೆ. ಮಾನಸಿಕ ವೈದ್ಯರನ್ನು ಭೇಟಿ ಮಾಡಬೇಕಾಗಿದೆ ಎಂಬುದರ ಸೂಚನೆಯಾಗಿರುತ್ತೆ. ನಿಮಗೇನಾದರೂ ಮಾನಸಿಕ ವೈದ್ಯರ ಆಪ್ತ ಸಲಹೆ ಅಗತ್ಯವಿದ್ದಲ್ಲಿ 0800-2549-7777
ಅಥವಾ 9886444075 ಅಥವಾ 9880396331 ಅಥವಾ 7676602602 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಜೊತೆಗೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ನಿಮಾನ್ಸ್ ಸಹಾಯವಾಣಿ 14416 ಅಥವಾ 1800 891 4416 ಸಂಖ್ಯೆಗಳಿಗೆ ಕರೆ ಮಾಡಿ. ತಮ್ಮ ದಾನ ಧರ್ಮ ಸಹಾಯದ ಗುಣದ ಮೂಲಕ ದಾವಣಗೆರೆ ನಗರ ಮಾತ್ರವೇ ಅಲ್ಲದೆ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದ ಚಂದ್ರಶೇಖರ್ ಸಂಕೋಳ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಜನರಿಗೆ ಶಾಕ್ ನೀಡಿದೆ. ಕೌಟುಂಬಿಕ ಕಲಹದ ಕಾರಣದಿಂದಲೋ ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಗೊತ್ತಾಗಿಯೋ ಸಾಲಗಾರರ ಕಾಟ ತಾಳದೆಯೋ ಏನೋ ಒಟ್ನಲ್ಲಿ ಚಂದ್ರಶೇಖರ್ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಒಮ್ಮೆ ಯೋಚನೆ ಮಾಡಿದ್ರೆ ಈ ರೀತಿಯ ಸಾವು ಸಂಭವಿಸಲ್ಲ ಅನ್ನೋದು ನಮ್ಮ ಅನಿಸಿಕೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.